ಸೊ ಆದಷ್ಟು ಜನಕ್ಕೆ ಇನ್ವಿಟೇಷನ್ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಯಾರ್ಯಾರಿಗೆ ಮಾಧ್ಯಮದಲ್ಲಿ ತಲುಪಿಲ್ಲ ಇದ್ರ ಮೂಲಕ ಇನ್ವೈಟ್ ಮಾಡ್ತಾ ಇದ್ದೀನಿ. ಮದುವೆಗೆ ಬನ್ನಿ ಎಲ್ಲರೂ. ಆ್ಯಂಡ್ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಸೊ ಮೈಸೂರಲ್ಲೇ ಮದುವೆ ಆಗಬೇಕು ಅನ್ನೋದು ನಮ್ಮದೊಂದು ಒಂದು ಕನಸು ಅದು. ಯಾಕಂದರೆ ಮೈಸೂರಲ್ಲೇ ಬೆಳೆದಿದ್ದು, ಮೈಸೂರಲ್ಲೇ ಓದಿದ್ದು, ಮೈಸೂರು ಜೊತೆ ಐ ಆಮ್ ಮೋರ್ ಕನೆಕ್ಟೆಡ್. ಸೊ ತುಂಬ ಖುಷಿಯಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳ ಮಧ್ಯೆ ಆಗಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಇಲ್ಲಿ ಆಗ್ತಾಯಿದ್ದೀವಿ. ಒಂದು ಈವೆಂಟ್ನ ಧ್ರುವ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಆ್ಯಸ್ ಎ ಫ್ರೆಂಡ್. ಆ್ಯಂಡ್ ಧ್ರುವ ಈವೆಂಟ್ಸ್ ಬಗ್ಗೆ ಗೊತ್ತಿದೆ, ಎಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಈವೆಂಟ್ಗಳನ್ನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಯಾವಾಗ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಹೇಗೆ ಅಷ್ಟು ಕ್ರೌಡ್ ಮಧ್ಯ ಹೆಂಗಿರುತ್ತೆ ವ್ಯವಸ್ಥೆ ಏನು ಅಂತೆಲ್ಲ. ಹಾಗಾಗಿ ಸಪ್ರೇಟಾಗಿ ನೀಟಾಗಿ ಅಂದರೆ ಪ್ರತಿಯೊಂದು ವ್ಯವಸ್ಥೆ ಆಗಿದೆ. ಅಭಿಮಾನಿಗಳಿಗೆ ಅಂತಲೇ ಒಂದು ವಿದ್ಯಾಪತಿ ದ್ವಾರ ಅಂತೇಳಿ ಇಟ್ಟಿದ್ದೀವಿ. ಆ ವಿದ್ಯಾಪತಿ ದ್ವಾರದ ಮೂಲಕ ಅವ್ರು ಬಂದರೆ ನೀಟಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಸೀದಾ ಅವರು ಊಟ ಮಾಡೋ ಜಾಗಕ್ಕೆ ಡೈರೆಕ್ಷನ್ಸ್ ಇರುತ್ತೆ. ಊಟ ಮಾಡಿಕೊಂಡು ಅವರು ಹೋದಂಗೆ ಅಟ್ ದ ಸೇಮ್ ಟೈಮ್ ಬೇರೆ ಗೆಸ್ಟ್ಗಳು, ರಿಲೇಟಿವ್ಸ್ ಇವರೆಲ್ರಿಗೂ ಸಪ್ರೇಟ್ ವ್ಯವಸ್ಥೆ ಆಗಿದೆ. ಎಲ್ಲ ತುಂಬ ಪ್ರಾಪರಾಗಿ ಪ್ಲ್ಯಾನಿಂಗ್ ನಡೀತಾ ಇದೆ. ಅದರದ್ದೇ ಕೆಲಸಗಳು ನಡೀತಾ ಇದೆ. ಸೊ ಹಾಗಾಗಿ ಅಪ್ಡೇಟ್ ಕೊಡೋಕ್ಕೆ ಅಂತ ಹೇಳಿ ಕರೆದಿದ್ದು. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇಲ್ಲ, ಎಲ್ರಿಗೂ ಪ್ರಾಪರಾಗಿ ಪ್ಲ್ಯಾನ್ ಆಗಿದೆ ಎಲ್ರಿಗೂ. ಅದಕ್ಕೇ ಅಭಿಮಾನಿಗಳಿಗೇ ವಿಶೇಷ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಸೊ ದಟ್ ಈವೆಂಟು ಅಂದರೆ ಈಗ ತುಂಬ ಜನ ಅಭಿಮಾನಿಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಆದ್ರೂ ಭಾಳ ಕಷ್ಟ ಆಗುತ್ತೆ, ಈವೆಂಟ್ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಫಂಕ್ಷನ್ಗೆ ಹೋದಾಗಲೇ ತುಂಬ ಕಷ್ಟ, ಒಂದು ಫಂಕ್ಷನ್ಗೆ ಹೋಗಿ ಆಚೆ ಬರೋದಿಲ್ಲ. ಸೊ ಹಂಗಾಗಿ ಸ್ಟೇಜ್ ಹತ್ರದವರೆಗೂ ಬಂದು ಅವರು ನೋಡಿಕೊಂಡು ಊಟಕ್ಕೆ ಹೋಗ್ಬೋದು, ಆ ಥರನೇ ವ್ಯವಸ್ಥೆ ಆಗಿದೆ. ಊಟದ ವ್ಯವಸ್ಥೆ ಸರ್ ಈಗ ಏನಂದರೆ ಈಗ ಆ್ಯಕ್ಚುಲಿ ಒಂದು ನಿಮಿಷ ಮೊದಲಿಂದ ಹೋದರೆ ನೀವು ಏನಂದರೆ ಫಸ್ಟು ಲಾಸ್ಟ್ ನಾವು ಶಿವಣ್ಣವ್ರ ಮಗಳು ಮದುವೆ ಮಾಡಿದ್ವಿ, ಯಶ್ ಸರ್ ಮದುವೆ ಮಾಡಿದ್ವಿ. ಆಮೇಲೆ ಯಶ್ ಸರ್ ಚಿಕ್ಕ ಫಂಕ್ಷನ್ ಕೂಡ ಮಾಡ್ತಾಯಿದ್ವಿ. ಅವೆಲ್ಲ ಅದಾದಮೇಲೆ ನೆಕ್ಸ್ಟ್ ಮೊನ್ನೆ ಬೈತಿ ಸುರೇಶ್ ಸರ್ ಮತ್ತು ವಿಶ್ವನಾಥ್ ಸರ್ ಏನು ಮದುವೆ ಆಗಿದೆ, ತುಂಬ ಎಲ್ಲರೂ ಭಾಳ ಪ್ರಶಂಸೆ ಪಡ್ತಾಯಿದ್ರು. ಅದು ನಾವೇ ಮಾಡಿದ್ವಿ. ಜಯಮಾಲ ಮೇಡಮ್ ಮಾಡಿದ್ವಿ. ಆ ಥರ ಹೋದರೆ ನಮ್ಮದು ಎಕ್ಸ್ಪರ್ಟೈಸ್ ಇರೋದೇ 50,000 70,000 1 ಲಕ್ಷ ಜನ ಬಂದರೆ ಅದನ್ನು ಮ್ಯಾನೇಜ್ ಮಾಡೋದೇ ಒಂದು ಎಕ್ಸ್ಪರ್ಟೈಸ್. ಮೊನ್ನೆ ಲಾಸ್ಟ್ ಯಶವಂತರಾಯ್ ಪಂಡಿತ್ ಸರ್ ಉತ್ತರ ಕರ್ನಾಟಕದಲ್ಲಿ ಇಂಡಿಲೂ ಒಂದು ಮಾಡಿದ್ವಿ, ಸೇಮ್ 7ನೇ ತಾರೀಕಿಗೆ. ಸೊ ಸೇಮ್ ದಿನ. ಸೊ ಏನಂದರೆ ಪ್ರತಿಯೊಬ್ಬರು ಡಾಲಿ ಸರ್ ಫಸ್ಟ್ ಮೀಟ್ ಆದಾಗಲೇ ಅಂದರು, ಫಸ್ಟ್ ಬಂದಿದ್ದ ತಕ್ಷಣ ಧ್ರುವ ನಂಗೆ VIP ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಂಗೆ ಏನಂದರೆ ಫ್ಯಾನ್ಸ್ಗೆ ಹೆಂಗೆ ಖುಷಿಯಾಗಿ ಹೋಗ್ತಾರೆ, ಯಾವ ಜಾಗ ಬೆಸ್ಟ್ ಆಗುತ್ತೆ ಅಂತೇಳಿ ಫಸ್ಟು ಸಾರಾ ಚೌಲ್ಟ್ರಿ ಅದು ಇದು ಎಲ್ಲ ಮಾಡಿಕೊಂಡು ಕೊನೆಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾದೇವಪ್ಪ ಸರ್ ಅವ್ರ ಮಗನ ಮದುವೆ ಮಾಡಿದ್ವಿ, ಅನಿಲ್ ಬೋಸ್ ಸರ್ದು ಇಲ್ಲೇ ಮಾಡಿದ್ವಿ ಮದುವೆ. ಸೊ ಅವಾಗ ಏನಾಗಿತ್ತು, ಅದೇ ಥರ 60,000 ಜನ ಇದೇ ಜಾಗ ಕ್ರೌಡ್ ಬಂದಿದ್ದರು. ಪಾರ್ಕಿಂಗ್ ಫೆಸಿಲಿಟಿ ನೀಟಾಗಿ ಆಗಿತ್ತು. ಎದುರುಗಡೆ ಬೇರೆ ಮಾರಾಣಿ ಅವ್ರದ್ದು ಪ್ಲೇಸ್ ಏನಿದೆ ಅಲ್ಲೂ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ವಿ. ಸೊ ಜನ ಬರೋದಕ್ಕೆ ಏನಾಗಿದೆ ಅಲ್ಲಿ ನೀಟಾಗಿದೆ ತುಂಬ. ಸೊ VIP ಇದು ಫ್ಯಾನ್ಸ್ ಯಾರೇ ಬಂದರೂ ಆರಾಮಾಗಿ ಬರ್ಬೋದು, ಊಟ ಮಾಡ್ಬೋದು, ಆಮೇಲೆ ವಾಪಸ್ ಹೋಗ್ಬೋದು, ಮತ್ತು ಕಾರ್ ತೊಗೋಬೋದು, ಮತ್ತು ಸ್ಪ್ಲಿಟ್ ಆಗ್ಬೋದು. ಏರಿಯಾ ತುಂಬ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಎಲ್ಲೂ ನಿಮಗೆ ಕ್ರೌಡ್ ಅನ್ಸಲ್ಲ, ಎಲ್ಲೂ ನಿಮಗೆ ಗಜಿಬಿಜಿ ಆಗಿದೆ ಅನ್ಸಲ್ಲ. ಆಮೇಲೆ ಎಲ್ಲೂ ನಿಮಗೆ ಟ್ರಾಫಿಕ್ ಜಾಮ್ ಆಗಿದೆ ಎಂಟ್ರಿ ಒಳಗಡೆ ನಾವೆಲ್ಲ ಏನೂ ಸಮಸ್ಯೆ ಇರಲ್ಲ ವೆನ್ಯೂ ಒಳಗಡೆ ಯೂಶ್ವಲಿ ಹೇಳ್ಬೇಕಂದ್ರೆ. ಸೊ ಅದೊಂದು ಮೇಯ್ನ್ ಇಟ್ಕೊಂಡು ಜಾಗ ಸೆಲೆಕ್ಟ್ ಆಯಿತು. ಫಸ್ಟ್ ಪಾಯಿಂಟು ಜಾಗ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಅಣ್ಣಂದು ಏನಿತ್ತಂದರೆ ಎಲ್ಲರಿಗೂ ಒಂದು ದ್ವಾರ ಅವ್ರಿಗೆ ಕರೆಕ್ಟಾಗಿ ಬರ್ಬೇಕಾದ್ರೆ ನನ್ನ ಹತ್ರ ಕರೆಕ್ಟಾಗಿ ಡೈರೆಕ್ಟ್ ರೀಚ್ ಆಗಬೇಕು. ಸೊ ಬಂದ ತಕ್ಷಣ ಏನಾಗುತ್ತೆ, ಬರ್ತಾರೆ ಅಲ್ಲೆಲ್ಲೋ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ, ಆಮೇಲೆ ಹಂಗೆ ಹೊಟ್ಟೋದ್ರು, ಹಂಗೆ ಊಟ ಮಾಡಿದ್ರು ಹೋಗೋದು ಬೇಡ, ನಂಗೆ ಎದುರುಗಡೆ ಬರಲೇಬೇಕು. ಅದು ನನ್ನ ಮೇನ್ ಇಂಟೆನ್ಷನ್ ಅಂದರೆ ಡೇರ್ನಿಂದ ಅವ್ರದ್ದಿತ್ತು ಮೈಂಡು, ಅವ್ರದ್ದು ಮತ್ತು ಮೇಡಮ್ದು ಇರೋದು. ಸೊ ಅದೇನಾಗಿದೆ, ಸೊ ಅದಕ್ಕೇ ಡೈರೆಕ್ಟ್ ಯಾರೇ ಬಂದ್ರೂ ವಿದ್ಯಾಪತಿ ದ್ವಾರ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಸೊ ಎಲ್ಲಿಂದ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಂಬಂದರೆ ಡೈರೆಕ್ಟ್ ಅವರು ಸ್ಟೇಜ್ ಹತ್ರ ಇವರು ಎಲ್ಲಿ ನಿಂತಿರ್ತಾರೆ ಅಲ್ಲಿ ಮುಂದೆ ತನಕ ರೀಚ್ ಆಗ್ತಾರೆ. ಆ್ಯಕ್ಚುಲಿ ರೀಚ್ ಆಗಿ ಆಮೇಲೆ ಊಟಕ್ಕೆ ಹೋಗ್ಬೋದು, ಆ ರೀತಿ ಒಂದು ವ್ಯವಸ್ಥೆ ಇದೆ ಎಲ್ಲ ಫ್ಯಾನ್ಸಿಗೆ ಎಸ್ಪೆಷಲಿ ಫ್ಯಾನ್ಸಿಗೆ. ಸೊ ವಿದ್ಯಾಪತಿ ದ್ವಾರ ಅಂತ ಮಾಡಿದ್ದೀವಿ. ಸೊ ಅವಾಗ ಏನಾಗುತ್ತೆ, ನೀವೆಲ್ಲೋ ಅಲ್ಲಿ ಕನ್ಫ್ಯೂಸ್ ಆಗೋದು, ಇಲ್ಲೆಲ್ಲೋ ದಾರಿ ಹುಡ್ಕೊಂಡು ಹೋಗೋದು, ಹಿಂದೆ ಹೋಗೋದು ಎಲ್ಲ ಅವಶ್ಯಕತೆ ಇಲ್ಲ. ಆ ದ್ವಾರ ಫಾಲೋ ಮಾಡಿದ್ರೆ ನೀಟಾಗಿ ಬಂದು ಸ್ಟೇಜ್ ಮುಂದಕ್ಕೆ ಬಂದು ಸ್ಟೇಜಿಂದ ಊಟಕ್ಕೆ ಹೋಗ್ಬೋದು. ಊಟಕ್ಕೂ ನೀಟಾಗಿ ಅಲ್ಲಿ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು 12 ಎಕರೆ ಪ್ಲ್ಯಾನಿಂಗ್ ಮಾಡಿದ್ದೀವಿ ಏನಕ್ಕೆ ಊಟದ ವ್ಯವಸ್ಥೆ ಮಾಡೋದಕ್ಕೆ. ಸೊ ಅಲ್ಲೂ ಒಂದು ಕೌಂಟ್ರಲ್ಲ, ಟೋಟಲ್ ನಾವು ಈಗ 45 ಕೌಂಟ್ರನ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ಏನಾಗುತ್ತೆ, ಪ್ರತಿ ಕೌಂಟ್ರಲ್ಲೂ ದೋಸೆಯಿಂದ ಒಳ್ಳೊಳ್ಳೆ ಸ್ಪೆಷಲ್ ಐಟಮ್ಸೇ ಮಾಡಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ VIP ಬೇರೆ ಊಟ, ಅಲ್ಲಿ ಊಟ ಬೇರೆ ಅಂತ ಎಲ್ಲ ಏನಿಲ್ಲ, ಎಲ್ಲ ಒಂದೇ ಮೆನು ಒಂದೇ ಊಟನೇ ಎಲ್ಲ ಕಡೆನೂ. ಬಟ್ ಏನಂದರೆ ಇದೊಂದು ಕಡೆ ಭಾಗ ಬೇರೆ ಮಾಡಿದ್ದು, ಅದೊಂದು ಭಾಗ ಬೇರೆ ಮಾಡಿ ಇನ್ನೊಂದು ಕಡೆ ಸ್ಪ್ಲಿಟ್ ಮಾಡಿರ್ತೀವಿ. ಯಾವಾಗಲೂ ದೊಡ್ಡ ಇವೆಂಟ್ಸ್ ಸ್ಪ್ಲಿಟ್ ಆಗುತ್ತೆ ಅಷ್ಟೇ, ಮೆನು ಸೇಮ್ ಇರುತ್ತೆ. ಏನಕ್ಕೇನೋ ಆರಾಮಾಗಿ ಇವ್ರು ಕೂತ್ಕೋಬೋದು, ಮತ್ತು ಫ್ಯಾನ್ಸು ಆರಾಮಾಗಿ ಊಟ ಮಾಡ್ಬೋದು. ಅವ್ರು ತೊಗೊಂಡು ಎದುರುಗಡೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಆರಾಮಾಗಿ. ಸ್ವಲ್ಪ ಎಲೆ ಊಟ ಬೇಕು ಅನ್ನೋದು ಇವರು ಆಸೆ ಇತ್ತು. ಬಂದವರು ಕೆಲವರು ಊರವರಿಂದ ಬಂದವರು ಏಜ್ ಆದವ್ರೆಲ್ಲ ಬಫೆ ಥರ ಇಷ್ಟಪಡಲ್ಲ, ಎಲೆ ಊಟ ಬೇಕು ಅಂದರು. ಸೊ ಎಲೆ ಊಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ರಾತ್ರಿ ರಿಸೆಪ್ಷನ್ಗೆ ಮುಹೂರ್ತಕ್ಕೆಲ್ಲ. ಸೊ ಈ ಥರದೊಂದು ನಡೀತಾ ಇದೆ ಸರ್. ಸೊ ಆದಷ್ಟು ಜನಕ್ಕೆ ಇನ್ವಿಟೇಷನ್ ತಲುಪಿಸೋ ಪ್ರಯತ್ನ ಮಾಡಿದ್ದೀವಿ. ಯಾರ್ಯಾರಿಗೆ ಮಾಧ್ಯಮದಲ್ಲಿ ತಲುಪಿಲ್ಲ ಇದ್ರ ಮೂಲಕ ಇನ್ವೈಟ್ ಮಾಡ್ತಾ ಇದ್ದೀನಿ. ಮದುವೆಗೆ ಬನ್ನಿ ಎಲ್ಲರೂ.
ಆ್ಯಂಡ್ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಸೊ ಮೈಸೂರಲ್ಲೇ ಮದುವೆ ಆಗಬೇಕು ಅನ್ನೋದು ನಮ್ಮದೊಂದು ಒಂದು ಕನಸು ಅದು. ಯಾಕಂದರೆ ಮೈಸೂರಲ್ಲೇ ಬೆಳೆದಿದ್ದು, ಮೈಸೂರಲ್ಲೇ ಓದಿದ್ದು, ಮೈಸೂರು ಜೊತೆ ಮೋರ್ ಕನೆಕ್ಟೆಡ್. ಸೊ ತುಂಬ ಖುಷಿಯಾಗಿ ಇಲ್ಲಿ ಎಲ್ಲ ಅಭಿಮಾನಿಗಳ ಮಧ್ಯೆ ಆಗಬೇಕು ಅನ್ನೋ ಒಂದು ಕನಸಿಟ್ಕೊಂಡು ಇಲ್ಲಿ ಆಗ್ತಾಯಿದ್ದೀವಿ. ಆ್ಯಂಡ್ ಈವೆಂಟ್ನ ಧ್ರುವ ಹ್ಯಾಂಡ್ಲ್ ಮಾಡ್ತಿದ್ದಾರೆ ಆ್ಯಸ್ ಎ ಫ್ರೆಂಡ್. ಆ್ಯಂಡ್ ಧ್ರುವ ಈವೆಂಟ್ಸ್ ಬಗ್ಗೆ ಗೊತ್ತಿದೆ ಎಲ್ಲ, ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ತುಂಬ ದೊಡ್ಡ ದೊಡ್ಡ ಈವೆಂಟ್ಗಳನ್ನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಯಾವಾಗ ಒಂದು ಪ್ರಶ್ನೆ ಕೇಳ್ತಾನೆ ಇದ್ದಾರೆ, ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಹೇಗೆ ಅಷ್ಟು ಕ್ರೌಡ್ ಮಧ್ಯ ಹೆಂಗಿರುತ್ತೆ ವ್ಯವಸ್ಥೆ ಏನು ಅಂತೆಲ್ಲ. ಹಾಗಾಗಿ ಸಪ್ರೇಟಾಗಿ ನೀಟಾಗಿ ಅಂದರೆ ಪ್ರತಿಯೊಂದು ವ್ಯವಸ್ಥೆ ಆಗಿದೆ. ಅಭಿಮಾನಿಗಳಿಗೆ ಅಂತಲೇ ಒಂದು ವಿದ್ಯಾಪತಿ ದ್ವಾರ ಅಂತೇಳಿ ಇಟ್ಟಿದ್ದೀವಿ. ಆ ವಿದ್ಯಾಪತಿ ದ್ವಾರದ ಮೂಲಕ ಅವ್ರು ಬಂದರೆ ನೀಟಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಸೀದಾ ಇನ್ನು ಅವರು ಊಟ ಮಾಡೋ ಜಾಗಕ್ಕೆ ಡೈರೆಕ್ಷನ್ಸ್ ಇರುತ್ತೆ, ಊಟ ಮಾಡಿಕೊಂಡು ಅವರು ಹೋದಂಗೆ. ಅಟ್ ದ ಸೇಮ್ ಟೈಮ್ ಬೇರೆ ಗೆಸ್ಟ್ಗಳು, ರಿಲೇಟಿವ್ಸ್ ಇವರೆಲ್ರಿಗೂ ಸಪ್ರೇಟ್ ವ್ಯವಸ್ಥೆ ಆಗಿದೆ. ಎಲ್ಲ ತುಂಬ ಪ್ರಾಪರಾಗಿ ಪ್ಲ್ಯಾನಿಂಗ್ ನಡೀತಾ ಇದೆ, ಅದರದ್ದೇ ಕೆಲಸಗಳು ನಡೀತಾ ಇದೆ. ಸೊ ಹಾಗಾಗಿ ಅಪ್ಡೇಟ್ ಕೊಡೋಕ್ಕೆ ಅಂತ ಹೇಳಿ ಕರೆದಿದ್ದು. ಆ್ಯಂಡ್ ಎಲ್ಲರಿಗೂ ನಮಸ್ಕಾರ. ಇಲ್ಲ, ಎಲ್ರಿಗೂ ಪ್ರಾಪರಾಗಿ ಪ್ಲ್ಯಾನ್ ಆಗಿದೆ ಎಲ್ರಿಗೂ. ಅದಕ್ಕೇ ಅಭಿಮಾನಿಗಳಿಗೇ ವಿಶೇಷ ವ್ಯವಸ್ಥೆ ಮಾಡಿಬಿಟ್ಟಿದ್ದೀವಿ. ಸೊ ದಟ್ ಈವೆಂಟು ಅಂದರೆ ಈಗ ತುಂಬ ಜನ ಅಭಿಮಾನಿಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಆದ್ರೂ ಭಾಳ ಕಷ್ಟ ಆಗುತ್ತೆ, ಈವೆಂಟ್ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಫಂಕ್ಷನ್ಗೆ ಹೋದಾಗಲೇ ತುಂಬ ಕಷ್ಟ, ಒಂದು ಫಂಕ್ಷನ್ಗೆ ಹೋಗಿ ಆಚೆ ಬರೋದಿಲ್ಲ. ಸೊ ಹಂಗಾಗಿ ಸ್ಟೇಜ್ ಹತ್ರದವರೆಗೂ ಬಂದು ಅವರು ನೋಡಿಕೊಂಡು ಊಟಕ್ಕೆ ಹೋಗ್ಬೋದು, ಆ ಥರನೇ ವ್ಯವಸ್ಥೆ ಆಗಿದೆ. ಊಟದ ವ್ಯವಸ್ಥೆ ಸರ್ ಈಗ ಏನಂದರೆ ಈಗ ಆ್ಯಕ್ಚುಲಿ ಒಂದು ನಿಮಿಷ ಮೊದಲಿಂದ ಹೋದರೆ ನೀವು ಏನಂದರೆ ಫಸ್ಟು ಲಾಸ್ಟ್ ನಾವು ಶಿವಣ್ಣವ್ರ ಮಗಳು ಮದುವೆ ಮಾಡಿದ್ವಿ, ಯಶ್ ಸರ್ ಮದುವೆ ಮಾಡಿದ್ವಿ. ಆಮೇಲೆ ಯಶ್ ಸರ್ ಚಿಕ್ಕ ಫಂಕ್ಷನ್ ಕೂಡ ಮಾಡ್ತಾಯಿದ್ವಿ ಅವೆಲ್ಲ. ಅದಾದಮೇಲೆ ನೆಕ್ಸ್ಟ್ ಮೊನ್ನೆ ಬೈತಿ ಸುರೇಶ್ ಸರ್ ಮತ್ತು ವಿಶ್ವನಾಥ್ ಸರ್ ಏನು ಮದುವೆ ಆಗಿದೆ, ತುಂಬ ಎಲ್ಲರೂ ಭಾಳ ಪ್ರಶಂಸೆ ಪಡ್ತಾಯಿದ್ರು, ಅದು ನಾವೇ ಮಾಡಿದ್ವಿ. ಜಯಮಾಲ ಮೇಡಮ್ ಮಾಡಿದ್ವಿ. ಆ ಥರ ಹೋದರೆ ನಮ್ಮದು ಎಕ್ಸ್ಪರ್ಟೈಸ್ ಇರೋದೇ 50,000 70,000 1 ಲಕ್ಷ ಜನ ಬಂದರೆ ಅದನ್ನು ಮ್ಯಾನೇಜ್ ಮಾಡೋದೇ ಒಂದು ಎಕ್ಸ್ಪರ್ಟೈಸ್. ಮೊನ್ನೆ ಲಾಸ್ಟ್ ಯಶವಂತರಾಯ್ ಪಂಡಿತ್ ಸರ್ ಉತ್ತರ ಕರ್ನಾಟಕದಲ್ಲಿ ಇಂಡಿಲೂ ಒಂದು ಮಾಡಿದ್ವಿ, ಸೇಮ್ 7ನೇ ತಾರೀಕಿಗೆ. ಸೊ ಸೇಮ್ ದಿನ. ಸೊ ಏನಂದರೆ ಪ್ರತಿಯೊಬ್ಬರು ಡಾಲಿ ಸರ್ ಫಸ್ಟ್ ಮೀಟ್ ಆದಾಗಲೇ ಅಂದರು, ಫಸ್ಟ್ ಬಂದಿದ್ದ ತಕ್ಷಣ ಧ್ರುವ ನಂಗೆ VIP ಅದೆಲ್ಲ ಇದ್ದೇ ಇರುತ್ತೆ. ಬಟ್ ನಂಗೆ ಏನಂದರೆ ಫ್ಯಾನ್ಸ್ಗೆ ಹೆಂಗೆ ಖುಷಿಯಾಗಿ ಹೋಗ್ತಾರೆ, ಯಾವ ಜಾಗ ಬೆಸ್ಟ್ ಆಗುತ್ತೆ ಅಂತೇಳಿ ಫಸ್ಟು ಸಾರಾ ಚೌಲ್ಟ್ರಿ ಅದು ಇದು ಎಲ್ಲ ಮಾಡಿಕೊಂಡು ಕೊನೆಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಲಾಸ್ಟ್ ಟೈಮ್ ನಾವು ಇಲ್ಲಿ ಮಾದೇವಪ್ಪ ಸರ್ ಅವ್ರ ಮಗನ ಮದುವೆ ಮಾಡಿದ್ವಿ, ಅನಿಲ್ ಬೋಸ್ ಸರ್ದು ಇಲ್ಲೇ ಮಾಡಿದ್ವಿ ಮದುವೆ. ಸೊ ಅವಾಗ ಏನಾಗಿತ್ತು, ಅದೇ ಥರ 60,000 ಜನ ಇದೇ ಜಾಗಕ್ಕೆ ಕ್ರೌಡ್ ಬಂದಿದ್ದರು. ಪಾರ್ಕಿಂಗ್ ಫೆಸಿಲಿಟಿ ನೀಟಾಗಿ ಆಗಿತ್ತು. ಎದುರುಗಡೆ ಬೇರೆ ಮಾರಾಣಿ ಅವ್ರದ್ದು ಪ್ಲೇಸ್ ಏನಿದೆ ಅಲ್ಲೂ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ವಿ. ಸೊ ಜನ ಬರೋದಕ್ಕೆ ಏನಾಗಿದೆ ಅಲ್ಲಿ ನೀಟಾಗಿದೆ ತುಂಬ. ಸೊ VIP ಇದು ಫ್ಯಾನ್ಸ್ ಯಾರೇ ಬಂದರೂ ಆರಾಮಾಗಿ ಬರ್ಬೋದು, ಊಟ ಮಾಡ್ಬೋದು, ಆಮೇಲೆ ವಾಪಸ್ ಹೋಗ್ಬೋದು, ಮತ್ತು ಕಾರ್ ತೊಗೋಬೋದು, ಮತ್ತು ಸ್ಪ್ಲಿಟ್ ಆಗ್ಬೋದು. ತುಂಬದ ಏರಿಯಾ ತುಂಬ ವಿಸ್ತೀರ್ಣ ಜಾಸ್ತಿ ಇರೋದ್ರಿಂದ ಎಲ್ಲೂ ನಿಮಗೆ ಕ್ರೌಡ್ ಅನ್ಸಲ್ಲ, ಎಲ್ಲೂ ನಿಮಗೆ ಗಜಿಬಿಜಿ ಆಗಿದೆ ಅನ್ಸಲ್ಲ. ಆಮೇಲೆ ಎಲ್ಲೂ ನಿಮಗೆ ಟ್ರಾಫಿಕ್ ಜಾಮ್ ಆಗಿದೆ ಎಂಟ್ರಿ ಒಳಗಡೆ ನಾವೆಲ್ಲ ಏನೂ ಸಮಸ್ಯೆ ಇರಲ್ಲ ವೆನ್ಯೂ ಒಳಗಡೆ ಯೂಶ್ವಲಿ ಹೇಳ್ಬೇಕಂದ್ರೆ. ಸೊ ಅದೊಂದು ಮೇಯ್ನ್ ಇಟ್ಕೊಂಡು ಜಾಗ ಸೆಲೆಕ್ಟ್ ಆಯಿತು. ಫಸ್ಟ್ ಪಾಯಿಂಟು ಜಾಗ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಅಣ್ಣಂದು ಏನಿತ್ತಂದರೆ ಎಲ್ಲರಿಗೂ ಒಂದು ದ್ವಾರ ಅವ್ರಿಗೆ ಕರೆಕ್ಟಾಗಿ ಬರ್ಬೇಕಾದ್ರೆ ನನ್ನ ಹತ್ರ ಕರೆಕ್ಟಾಗಿ ಡೈರೆಕ್ಟ್ ರೀಚ್ ಆಗಬೇಕು. ಸೊ ಬಂದ ತಕ್ಷಣ ಏನಾಗುತ್ತೆ, ಬರ್ತಾರೆ ಅಲ್ಲೆಲ್ಲೋ ಬ್ಯಾರಿಕೇಡ್ ಹಾಕ್ಬಿಡ್ತಾರೆ, ಆಮೇಲೆ ಹಂಗೆ ಹೊಟ್ಟೋದ್ರು, ಹಂಗೆ ಊಟ ಮಾಡಿದ್ರು ಹೋಗೋದು ಬೇಡ, ನಂಗೆ ಎದುರುಗಡೆ ಬರಲೇಬೇಕು. ಅದು ನನ್ನ ಮೇನ್ ಇಂಟೆನ್ಷನ್ ಅಂದರೆ ಡೇನಿಂದ ಅವ್ರದ್ದಿತ್ತು ಮೈಂಡು, ಅವ್ರದ್ದು ಮತ್ತು ಮೇಡಮ್ದು ಇದ್ರದ್ದು. ಸೊ ಅದೇನಾಗಿದೆ, ಸೊ ಅದಕ್ಕೇ ಡೈರೆಕ್ಟ್ ಯಾರೇ ಬಂದರೂ ವಿದ್ಯಾಪತಿ ದ್ವಾರ ಅಂತ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ. ಸೊ ಎಲ್ಲಿಂದ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅದನ್ನು ಫಾಲೋ ಮಾಡ್ಕೊಬಂದರೆ ಡೈರೆಕ್ಟ್ ಅವರು ಸ್ಟೇಜ್ ಹತ್ರ ಇವರು ಎಲ್ಲಿ ನಿಂತಿರ್ತಾರೆ ಅಲ್ಲಿ ಮುಂದೆ ತನಕ ರೀಚ್ ಆಗ್ತಾರೆ. ಆ್ಯಕ್ಚುಲಿ ರೀಚ್ ಆಗಿ ಆಮೇಲೆ ಊಟಕ್ಕೆ ಹೋಗ್ಬೋದು, ಆ ರೀತಿ ಒಂದು ವ್ಯವಸ್ಥೆ ಇದೆ ಎಲ್ಲ ಫ್ಯಾನ್ಸಿಗೆ, ಎಸ್ಪೆಷಲಿ ಫ್ಯಾನ್ಸಿಗೆ. ಸೊ ವಿದ್ಯಾಪತಿ ದ್ವಾರ ಅಂತ ಮಾಡಿದ್ದೀವಿ. ಸೊ ಅವಾಗ ಏನಾಗುತ್ತೆ, ನೀವೆಲ್ಲೋ ಅಲ್ಲಿ ಕನ್ಫ್ಯೂಸ್ ಆಗೋದು, ಇಲ್ಲೆಲ್ಲೋ ದಾರಿ ಹುಡ್ಕೊಂಡು ಹೋಗೋದು, ಹಿಂದೆ ಹೋಗೋದು ಎಲ್ಲ ಅವಶ್ಯಕತೆ ಇಲ್ಲ. ಆ ದ್ವಾರ ಫಾಲೋ ಮಾಡಿದ್ರೆ ನೀಟಾಗಿ ಬಂದು ಸ್ಟೇಜ್ ಮುಂದಕ್ಕೆ ಬಂದು ಸ್ಟೇಜಿಂದ ಊಟಕ್ಕೆ ಹೋಗ್ಬೋದು. ಊಟಕ್ಕೂ ನೀಟಾಗಿ ಅಲ್ಲಿ ನೋಡಿದ್ರೆ ರೈಟ್ ಸೈಡಲ್ಲಿ ಒಂದು 12 ಎಕರೆ ಪ್ಲ್ಯಾನಿಂಗ್ ಮಾಡಿದ್ದೀವಿ ಏನಕ್ಕೆ, ಊಟದ ವ್ಯವಸ್ಥೆ ಮಾಡೋದಕ್ಕೆ. ಸೊ ಅಲ್ಲೂ ಒಂದು ಕೌಂಟ್ರಲ್ಲ, ಟೋಟಲ್ ನಾವು ಈಗ 45 ಕೌಂಟ್ರನ್ನ ಪ್ಲ್ಯಾನ್ ಮಾಡಿದ್ವಿ. ಸೊ ಏನಾಗುತ್ತೆ, ಪ್ರತಿ ಕೌಂಟ್ರಲ್ಲೂ ದೋಸೆಯಿಂದ ಒಳ್ಳೊಳ್ಳೆ ಸ್ಪೆಷಲ್ ಐಟಮ್ಸೇ ಮಾಡಿದ್ವಿ. ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ VIP ಬೇರೆ ಊಟ, ಅಲ್ಲಿ ಊಟ ಬೇರೆ ಅಂತ ಎಲ್ಲ ಏನಿಲ್ಲ, ಎಲ್ಲ ಒಂದೇ ಮೆನು ಒಂದೇ ಊಟನೇ ಎಲ್ಲ ಕಡೆನೂ. ಬಟ್ ಏನಂದರೆ ಇದೊಂದು ಕಡೆ ಭಾಗ ಬೇರೆ ಮಾಡಿದ್ದು, ಅದೊಂದು ಭಾಗ ಬೇರೆ ಮಾಡಿ ಇನ್ನೊಂದು ಕಡೆ ಸ್ಪ್ಲಿಟ್ ಮಾಡಿರ್ತೀವಿ. ಯಾವಾಗಲೂ ದೊಡ್ಡ ಇವೆಂಟ್ಸ್ ಸ್ಪ್ಲಿಟ್ ಆಗುತ್ತೆ ಅಷ್ಟೇ, ಮೆನು ಸೇಮ್ ಇರುತ್ತೆ. ಏನಕ್ಕೇನೋ ಆರಾಮಾಗಿ ಇವ್ರು ಕೂತ್ಕೋಬೋದು, ಮತ್ತು ಫ್ಯಾನ್ಸು ಆರಾಮಾಗಿ ಊಟ ಮಾಡ್ಬೋದು. ಅವ್ರು ತೊಗೊಂಡು ಎದುರುಗಡೆ ಕೂತ್ಕೊಳ್ಳೋಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಅವ್ರಿಗೆ ಆರಾಮಾಗಿ. ಸ್ವಲ್ಪ ಎಲೆ ಊಟ ಬೇಕು ಅನ್ನೋದು ಇವರು ಆಸೆ ಇತ್ತು. ಬಂದವರು ಕೆಲವರು ಊರವರಿಂದ ಬಂದವರು ಏಜ್ ಆದವ್ರೆಲ್ಲ ಬಫೆ ಥರ ಇಷ್ಟಪಡಲ್ಲ, ಎಲೆ ಊಟ ಬೇಕು ಅಂದರು. ಸೊ ಎಲೆ ಊಟಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ರಾತ್ರಿ ರಿಸೆಪ್ಷನ್ಗೆ, ಮುಹೂರ್ತಕ್ಕೆಲ್ಲ. ಸೊ ಈ ಥರದೊಂದು ನಡೀತಾ ಇದೆ ಸರ್.